ನದಿ ಪ್ರಶಾಂತವಾಗಿ ಹರಿಯುತ್ತಾ ಮುಂದೆ ಸಾಗ್ತಿದ್ರೆ, ಇತ್ತ ಖದೀಮರ ಗ್ಯಾಂಗ್ ಪ್ರಶಾಂತ ನದಿ ಒಡಲನ್ನ ಬಗಿತಿದ್ದಾರೆ. ಹಣದಾಸೆಗಾಗಿ ಟನ್ಗಟ್ಟಲೆ ಸರಕು ಸಾಗಿಸಿ ಅಟ್ಟಹಾಸ ಮೆರೆತಿದ್ದಾರೆ. ತುಂಗಭದ್ರೆಯ ಒಡಲಿಗೆ ಮರಳು ದಂಧೆಕೋರರ ಕನ್ನ. ಪ್ರತಿನಿತ್ಯ ನೂರಾರು ಲೋಡ್ ಸ್ಯಾಂಡ್ ಸಾಗಾಟ. ಇದು ಶಿವಮೊಗ್ಗ ತಾಲೂಕಿನ ಹಾಡೋನಹಳ್ಳಿ ಬಳಿಯ ತುಂಗಭದ್ರಾ ನದಿ ತಟ. ಇಲ್ಲೇ ನೋಡಿ, ಮರಳಿಗಾಗಿ ನದಿ ಪೊಡಲನ್ನೇ ಬಗಿತಿರೋದು. ನದಿಯನ್ನ ಜೆಸಿಬಿಯಿಂದ ಮನಸ್ಸಿಗೆ ಬಂದಂತೆ ಅಗೆದು ಬಗೆದು ಟ್ರ್ಯಾಕ್ಟರ್ ಟ್ರಕ್ಗಳ ಮೂಲಕ ಮರಳು ಸಾಗಿಸುತ್ತಿದ್ದಾರೆ. ಗ್ರಾಮದ ದೇಗುಲಕ್ಕೆ ಲಕ್ಷ ಹಣ ದೇಣಿಗೆ ನೀಡಿರೋ ಅಕ್ರಮ ಮರಳು ದಂಧೆಕೋರರು ಗ್ರಾಮಸ್ಥರ ಬಾಯಿ ಮುಚ್ಚಿಸಿದ್ದಾರೆ. ಅಭಿ, ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನದಿ ನಡುವೆ ಯಾಂತ್ರಿಕ ಬೋಟ್ ಹಾಕಿ ಮರಳು ತೆಗೆದಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಮರಳನ್ನ ನದಿಯಲ್ಲಿ ಶೇಖರಿಸಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ಕುರಿತು ಟಿವಿ9 ವರದಿಗೆ ತೆರಳುತ್ತಿದ್ದಂತೆಯೇ ನದಿಯಲ್ಲಿದ್ದ ಅಕ್ರಮ ಮರಳು ದಂಧೆಕೋರರು ಜೆಸಿಬಿ ಸಮೇತ ಎಸ್ಕೇಪ್ ಆದ್ರು. ಈಗ ನಾವು ಚೆಕ್ ಮಾಡ್ತೀವಿ, ಮ್ಯಾಕ್ಸಿಮಮ್ ಚೆಕ್ ಮಾಡ್ತಿದ್ದೇವೆ. ನೋಡೋಣ, ಅದ್ರ ಬಗ್ಗೆ ನೀವೀಗ ಮಾಹಿತಿ ಕೊಟ್ಟಿದ್ರೆ ಹೆಚ್ಚಿನ ಮಟ್ಟದಲ್ಲಿ ಬೇರೆ ಬೇರೆ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಆ ರೀತಿ ಏನಾರು ಆಗ್ತಿದ್ರೆ ಕಾನೂನು ಪ್ರಕಾರ ಕ್ರಮ ಮಾಡ್ತೀವಿ. ನಿತ್ಯ ನೂರಾರು ಲೋಡ್ ಮರಳು ಅಕ್ರಮವಾಗಿ ಸಾಗಿಸುತ್ತಿದ್ದಾರೆ. ಈ ಬಗ್ಗೆ ಟಿವಿ9 ವರದಿ ಮಾಡುತ್ತಿದ್ದಂತೆ ಸ್ಥಳಕ್ಕೆ ಶಿವಮೊಗ್ಗ ಎಸಿ ಸತ್ಯನಾರಾಯಣ ತಂಡ ಹಾಡೋನಹಳ್ಳಿಗೆ ದೌಡಾಯಿಸಿತ್ತು. ಅಕ್ರಮವಾಗಿ ಸಂಗ್ರಹಿಸಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಳು ಸೀಸ್ ಮಾಡಿದ್ದಾರೆ. ಕೆಲವರು ಅನಧಿಕೃತವಾಗಿ ಮರಳು ತೆಗೆತಿದ್ರು. ಈ ಸಂಬಂಧ ಬೆಳಗ್ಗೆ ಚೆಕ್ ಮಾಡಿಬಿಟ್ಟು ಮಧ್ಯಾಹ್ನ ನಂತರ ನಾವು ನಮ್ಮ ಸಿಬ್ಬಂದಿ ಮತ್ತು ಗಣಿ ಇಲಾಖೆಯವರು ಹೋಗ್ಬಿಟ್ಟು ಅಲ್ಲಿ ಮೆಟೀರಿಯಲ್ಸ್ಗಳೇನಾಗಿದ್ರು ಅವೆಲ್ಲ ಸೀಸ್ ಮಾಡಿ ಒಳ್ಳೆ ಪೊಲೀಸ್ ಸ್ಟೇಷನಿಗೆ ಕೊಟ್ಬಿಟ್ಟು FIR ಮಾಡಿಸಿದ್ವಿ ಸರ್. ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಹಗಲು ರಾತ್ರಿ ಎನ್ನದೆ ಅಕ್ರಮ ಮರಳು ದಂಧೆ ನಡೀತಿದೆ. ಈ ಎಲ್ಲ ಅಕ್ರಮ ಮರಳು ದಂಧೆಕೋರರ ವಿರುದ್ಧ ಜಿಲ್ಲಾಡಳಿತ ಇನ್ನಾದರೂ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಬಸವರಾಜ್ ಯರಗಣವಿ, ಟಿವಿ9 ಶಿವಮೊಗ್ಗ.